ಫ್ರೆಂಡ್ಸ್, ನಾವು ಇಲ್ಲಿ ನಾಮಕರಣ ಫಂಕ್ಷನ್ಗೆ ಬಂದಿದ್ವಿ. ಅಲ್ಲಿ ರಾಮೇಶ್ವರ ದೇವಸ್ಥಾನದಿಂದ ಇಲ್ಲಿಗೆ ಬರಬೇಕಿತ್ತು. ನಾವು ಫಸ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಅವ್ರ ಮನೆಗೆ ಬರ್ತಾಯಿದ್ದೀವಿ. ನಾಮಕರಣ ಫಂಕ್ಷನ್ಗೆ ಹೇಗೆ ಕರೆದಿದ್ರು ಹಾಗೆ ಅದೇ ಊರಲ್ಲಿ ದೇವಸ್ಥಾನ ಇದ್ದಕ್ಕೆ ನಾವು ಹೋಗಿ ಮತ್ತೆ ದರ್ಶನ ಮಾಡ್ಕೊಂಡು ಅವ್ರ ಮನೆಗೆ ಬಂದ್ವಿ. ನೋಡಿ, ಅವ್ರ ಮನೆ ಹಿರಡೆ ಅಂತ ದೇವರು ಮನೆ ಹತ್ರನೇ ಇದ್ದಾರೆ. ಹಿರಡೆ ಅಂತಾರೆ ನಮ್ಮ ಕಡೆ. ಮನೆ ಹೆಣ್ಮಕ್ಳು ದೇವರು. ನೋಡಿದ್ರೆ ಅವರು ಬೇಬಿ ಬರುತ್ತೆ ಅಂತಂದು ಎಂಟ್ರನ್ನು ಡೆಕೋರೇಷನ್ನು ಫ್ಲವರು ಡೆಕೋರೇಷನ್ ಮಾಡಿದ್ದಾರೆ. ಮತ್ತು ಇದು ಅವ್ರ ಊರು ಆಂಜನೇಯ ಗುಡಿ. ಇದು ಯಾಕೆ ಅಂತಂದರೆ ಪಾಪು ಊರಿನಿಂದ ತವರು ಮನೆಯಿಂದ ಗಂಡನ ಮನೆಗೆ ಬರುವಾಗೆ ಆಂಜನೇಯಗೆ ತೆಂಗಿನಕಾಯಿ ಮತ್ತು ಎಲ್ಲ ಅಲ್ಲೋಗಿ ದೀಪ ಅದನ್ನು ಹಚ್ಚಿ ಬರ್ತಾರೆ. ಅವರಿಗೆ ಕರೆಯೋಕ್ಕೆ ಮನೆಯಿಂದ ಎಣ್ಣೆ ಬತ್ತಿ ಮತ್ತು ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ನೋಡ್ರಿ, ಪಾಪು ಎಷ್ಟು ಕ್ಯೂಟಾಗಿ ಬಸವಣ್ಣಗೆ ಇಟ್ಕೊಂಡು ನಿಂತ್ಕೊಂಡೈತೆ. ಅವನ ಹೆಸರು ರಾಯಣ್ಣ. ಇವಾಗ ಬರೋ ಪಾಪು ಹೆಸರನ್ನು ರಾಯ, ಜೈ ರಾಯಣ್ಣ ಅಂತ ಹೆಸರು ಕೊಟ್ಕೊಂಡ್ರೆ. ಇಬ್ಬರು ಅಣ್ಣ ತಮ್ಮರ ಮಕ್ಕಳೇ ಇದ್ದಾರೆ. ಅವರು ಚಿಕ್ಕ ರಾಯಣ್ಣ ದೊಡ್ಡ ರಾಯಣ್ಣ ಅಂತ ರೇಗಿಸ್ತಾ ಇದ್ರು ಎಲ್ಲರೂ. ನೋಡ್ರಿ, ನಾವೆಲ್ಲ ಕರಿಯೋಕ್ಕೆ ಬಂದಿದ್ವಿ. ಪಾಪುಗೆ ಹೋಗಿದ್ವಿ. ಅವರಮ್ಮ ಇದು ಆರೆಂಜ್ ಸಾರಿ ಹುಟ್ಟಿದಾರಲ್ಲ, ಗ್ರೀನ್ ಬ್ಲೌಸ್. ಪಾಪು ನಾಮಕರಣ, ಇವರು ಪಾಪು ನಾಮಕರಣಕ್ಕೆ ಬಂದಿದ್ವಿ ನಾವು. ಮತ್ತು ನನ್ನ ಮಗಳು ನೀಟಾಗಿ ಮತ್ತೆ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತಂದು ಮತ್ತೆ ಒಳಗಡೆ ಬಂದಿದ್ದಾಳೆ. ನಮ್ಮ ಹಳ್ಳಿ ಕಡೆ ಆಂಜನೇಯ ಗುಡಿಗೆ ಹೋಗಿ ಕೈ ಮುಕ್ಕೊಂಡು ಪಾಪುಗೆಲ್ಲ ಎಣ್ಣೆ ಬತ್ತಿ ಎಲ್ಲ ದೀಪ ಹಚ್ಕೊಂಡು ತೆಂಗಿನಕಾಯಿ ಹೊಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಹೋದ್ಮೇಲೆ ಪಾಪುಗೆ ಹೋಗ್ತಾಯಿದ್ವಿ. ಅವರು ಸ್ವಾದ್ರ ಮಾವ ತೊಟ್ಟಲು ಇಟ್ಕೊಂಡು ಬರಬೇಕು. ಆವಾಗೆಲ್ಲ ತಲೆ ಮೇಲೆ ಉಟ್ಕೊಂಡು ಬರ್ತಾರೆ. ಇವಾಗ ತಲೆ ಮೇಲೆ ಮತ್ತು ಇವಾಗೆಲ್ಲ ಕೆಳಗಡೆ ಇಟ್ಕೊಂಡ್ಬಿಟ್ಟು ಬರ್ಕೊಂಡಿತ್ತು ತೊಟ್ಟಲು. ಇದೇ ಟ್ರೆಂಡಿಂಗ್ ತೊಟ್ಟಲು. ನನ್ನ ಮಗಳು ಓದ್ಕೊಂಡು ಹೋಗಿ ಅವರು ಸ್ವಾದ್ರ ಮಾವ ತೊಟ್ಲ ಇಟ್ಕೊಂಡು ಅವ್ರ ಮನೆಗೆ ಗಂಡನ ಮನೆಗೆ ಬರ್ತಾರೆ. ಅವರೇ ಮೇಲೆ ಕಟ್ಟೋದಿದ್ರು ಕಟ್ಟಬೇಕು, ಇಲ್ಲಾಂದ್ರೆ ಕೆಳಗಡೆ ಇಟ್ಟು ಇಬ್ಬರು ಇಟ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಇಬ್ಬರು ಇಡಲೇಬೇಕಾಗುತ್ತೆ, ಅದು ದೊಡ್ಡ ಹಳ್ಳಿ ಕಡೆ ಇದೊಂದು ಪದ್ಧತಿ. ಹಾಗಾಗಿ ಹೋದ ತಕ್ಷಣ ನೆಲದ ಮೇಲೆ ಇಟ್ಬಾರ್ದು, ಹೋಗಿ ನೀರು ಕಟ್ಟಬೇಕು ತೊಟ್ಲು. ಮತ್ತು ಪಾಪು ಬರೋಷ್ಟರಲ್ಲಿ ಎಲ್ಲ ಡೆಕೋರೇಷನ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸ್ವಾಗತ ಅಂತ ಎಲ್ಲ ಹೂವು ಡೆಕೋರೇಷನ್ ಮಾಡಿದರು. ಮತ್ತು ಇವಾಗೆಲ್ಲ ಟ್ರೆಂಡಿಂಗು ಪಾಪುಗೆ ವೈಟ್ ಸೀಟ್ ಮೇಲೆ ಇಲ್ಲಾದರೂ ವೈಟ್ ಬಟ್ಟೆ ಮೇಲೆ ಆ ಪಾಪುದು ಪಾದ ಹೆಜ್ಜೆಯನ್ನು ತಗೋತಾ ಇದ್ದಾರೆ. ನೋಡ್ರಿ, ಇದೇ ಇಂಟ್ರನ್ನು ಬಂದಿದ್ದಾಯಿತು. ಅವರು ನೋಡ್ರಿ ಹೋಗಿದ್ದು ಸ್ವಾಗತ ಅಂತ ಬರ್ತಿದ್ದಾರೆ. ಅವರು ಚಿಕ್ಕಮ್ಮ ದೊಡ್ಡಮ್ಮ ಅವರು ಎಲ್ಲರೂ ಕೂತಿ ಡೆಕೋರೇಷನ್ ಮಾಡ್ಕೊಂಡಿದ್ದಾರೆ. ನೋಡ್ರಿ ತೆಳಗೆ ಮೇಲೆ ಕಟ್ಟಕ್ಕೆ ಆಗಲ್ಲ ಅಂತಂದು ಚೇರ್ ಮೇಲೆ ಸೇರಿ ಇಡ್ತಾ ಇದ್ದಾರೆ. ನೋಡ್ರಿ, ಇದು ಹೋದ ತಕ್ಷಣ ನೆಲ ಮೇಲೆ ಇಟ್ಬಾರ್ದು, ಹೀಗೆ ರೆಡಿ ಮಾಡಿ ದಾರಿ ನಿಂದ್ರೆ ಕಟ್ಬೋದು. ಇಲ್ಲಾಂದರೆ ಇವಾಗ ಟ್ರೆಂಡಿಂಗ್ ಕಟ್ತೀವಿ. ಇವಾಗ ಅದೇ ರೆಡಿ ಆದಮೇಲೆ ಇದು ಸೈಡಿಗೆಲ್ಲ ಇಟ್ಟು ರೆಡಿ ಮಾಡಿ ಹೂವು ಅದನ್ನು ಡೆಕೋರೇಷನ್ ಮಾಡ್ತಾರೆ. ನಾವು ಪಾಪು ಬಂದಮೇಲೆ ನಾವು ಬೇಗ ಹೋಗಿದ್ವಿ. ಪಾಪು ಬರೋಕ್ಕೆ ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಪಾಪು ಇಂಟರ್ನ ಎತ್ತಲಿಕ್ಕೆ ನಾವು
ರಿಟರ್ನ್ ಬರೋಕ್ಕೆ ನಾವು ರೆಡಿ ಆಗಿದ್ವಿ. ಪಾಪು ಬರೋವರೆಗೂ ವೇಟ್ ಮಾಡಿದ್ವಿ. ಊಟ ಮಾತ್ರ ಸಖತ್ತಾಗಿ ಮಾಡಿದರು. ಚಪಾತಿ, ಹಪ್ಪಳ ಮತ್ತು ಜಿಲೇಬಿ, ಲಾಡು, ಖಾರ ಬೂಂದಿ ಎಲ್ಲ ಮಾಡಿದರು ನೋಡ್ರಿ. ಪಾಪು ಬರೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ ನೋಡ್ರಿ. ಅವ್ರ ಅಪ್ಪ ಅಮ್ಮ ಹೂವಿನ ಮೇಲೆ ನಡ್ಕೊಂಡೇ ಬರ್ತಾಯಿದ್ದಾರೆ. ಅವರ ಪಪ್ಪ ರಾಯಣ್ಣ ಭಕ್ತ, ಜೈ ರಾಯಣ್ಣ ಅಂತಲೇ ಕರೀತಾಯಿದ್ರು ನೋಡ್ರಿ. ಕುಕ್ಕುಮ್ ನೀರು ಕಲಿಸ್ಬಿಟ್ಟು ಪಾಪದ್ದು ಪಾದ ಹೆಜ್ಜೆ ತಗೋತಾ ಇದ್ದಾರೆ. ಇವರು ಪಿಂಕ್ ಕಲರು ಅವ್ರ ಅತ್ತೆ, ಸೋದರ ಅತ್ತೆ. ಹಾರ್ಟ್ ಶಿಮ್ಮಲ್ಲಲ್ಲಿ ಡೆಕೋರೇಷನ್ ಮಾಡಿದ್ರು ಅವರು ನೋಡ್ರಿ. ಚೆನ್ನಾಗಿ ಕ್ಯೂಟಾಗಿತ್ತು. ಪಾಪು ಚೆನ್ನಾಗಿತ್ತು. ಅವ್ರ ಅಮ್ಮ ಅಪ್ಪನೂ ಚೆನ್ನಾಗಿದ್ದಾರೆ. ಹೆಂಗೆ ಹೋಗ್ತಾಯಿದೆ ಅಳುನೇ ಇರ್ತಾಯಿಲ್ಲ. ಚೆನ್ನಾಗಿ ಹೋಗಿ ದೇವ್ರ ಹತ್ರ ಕೈ ನಮಸ್ಕಾರ ಮುಗಿಸ್ಕೊಂಡು ಬಂದ ತಕ್ಷಣ ಪಾಪುಗೆ ತವ್ರ ಮನೆಯಿಂದ ಬರ್ತಾರಲ್ಲ ಗಂಡನ ಮನೆಗೆ, ಬಂದ ತಕ್ಷಣ ಸ್ನಾನ ಮಾಡಿಸ್ತಾರೆ. ಹಾಗೆ ಮೈ ಭಾರ ಆಗುತ್ತಂತಂದು ಸ್ನಾನ ಅದನ್ನು ಮಾಡಿಸ್ತಾರೆ. ನಾವು ಅದೇ ಟೈಮಿಗೆ ನೋಡ್ರಿ ಅವ್ರ ಅಜ್ಜಿ ಎತ್ಕೊಂಡಿದ್ದಾರೆ. ಪಾಪು ಕೈಗೆ ನಮ್ಮ ಮಾವ ಹಾಕ್ತಾರೆ. ತೊಟ್ಲ ರೆಡಿ ಮಾಡ್ತಾರೆ. ಈ ಫಂಕ್ಷನ್ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ. ಮತ್ತು ನಾವು ರಿಟರ್ನ್ ಬರ್ತಾ ಇರೋದು.